ಏಕಲವ್ಯ ಕೋಚಿಂಗ್ ಕ್ಲಾಸ್ ಬನಟ್ಟಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಸ್ವಾಮಿ ವಿವೇಕಾನಂದರ ಕುರಿತು ತಿಳಿದುಕೊಳ್ಳೋಣ. ನವೋದಯ ಪರೀಕ್ಷೆಗೆ ಗದ್ಯ ಭಾಗವು ತುಂಬಾ ಮಹತ್ವವಾದದ್ದು. ಒಟ್ಟು 4 ಗದ್ಯ ಭಾಗವನ್ನ ನವೋದಯ ಪರೀಕ್ಷೆಯಲ್ಲಿ ಕೇಳ್ತಾರೆ. ಅದನ್ನ ನಾವು ಯಾವ ರೀತಿ ಬಿಡಿಸಬೇಕು, ಅದನ್ನು ಬಿಡಿಸಬೇಕಾದ್ರೆ ಮೊದಲಿಗೆ ನಾವು ಗಮನಿಸಬೇಕಾದ ಅಂಶಗಳು ಯಾವುವು ಅನ್ನೋದನ್ನ ಸವಿವರವಾಗಿ ನೋಡೋಣ. ಸ್ವಾಮಿ ವಿವೇಕಾನಂದರು ತಮ್ಮ ಗುರುಗಳಾದ ಮತ್ತು ಪ್ರಸಿದ್ಧ ಆಧ್ಯಾತ್ಮಿಕ ಚಿಂತಕರು ಆದ ರಾಮಕೃಷ್ಣ ಪರಮಹಂಸರ ನೆನಪಿಗಾಗಿ 1896ರಲ್ಲಿ ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸಿದರು. ವಿವೇಕಾನಂದರು ಎಲ್ಲಾ ಧರ್ಮಗಳ ಒಗ್ಗಟ್ಟಿನಲ್ಲಿ ಮತ್ತು ಸಮಾನತೆಯಲ್ಲಿ ನಂಬಿಕೆಯನ್ನು ಇರಿಸಿಕೊಂಡಿದ್ದರು. ಅವರು ಯುರೋಪ್ ಮತ್ತು ಅಮೆರಿಕ ಖಂಡಗಳಲ್ಲಿ ಪ್ರವಾಸ ಕೈಗೊಂಡು ವೇದಶಾಸ್ತ್ರವನ್ನು ಪ್ರಚಾರ ಮಾಡಿದರು. ಭಾರತೀಯರ ಸೇವೆ ಮತ್ತು ತ್ಯಾಗವನ್ನು ಪ್ರಪಂಚದ ಮೂಲೆ ಮೂಲೆಗೂ ತಲುಪಿಸುವ ಪ್ರಯತ್ನವನ್ನು ಮಾಡಿದರು. ರಾಮಕೃಷ್ಣ ಮಿಷನ್ನ ಅನುಯಾಯಿಗಳು ಬ್ರಹ್ಮ ಸಮಾಜದ ಎಲ್ಲಾ ಸಿದ್ಧಾಂತಗಳನ್ನು ಒಪ್ಪಲಿಲ್ಲ. ವಿವೇಕಾನಂದರು ಕೇವಲ ಆದರ್ಶಪ್ರಿಯ ಕನಸುಗಾರರಾಗಿರದೆ ಚಾರಿತ್ರ್ಯ, ಶಿಸ್ತು, ಮಾನಸಿಕ ಸದೃಢತೆಯ ಬೆಳವಣಿಗೆಯ ಬಗ್ಗೆ ಹೆಚ್ಚು ಒತ್ತು ನೀಡಿದ್ದರು. ಹೀಗೆ ಅವರು ಸಮಾಜದಲ್ಲಿ ಅನಿಷ್ಟ ದುಃಖಗಳ ನಿವಾರಣೆಗೆ ಹೆಚ್ಚಿನ ಕೊಡುಗೆಯನ್ನು ನೀಡಿದ್ದಾರೆ. ಇಷ್ಟ ಕೊಟ್ಟಾರೆ. ಸ್ವಾಮಿ ವಿವೇಕಾನಂದರ ಕುರಿತು ಇಷ್ಟು ಕೊಟ್ಟಾರೆ ಅಂತಂದ್ರೆ ಮೊದಲಿಗೆ ನಾವು ಈ ಪ್ಯಾಸೇಜನ್ನು ಪೂರ್ಣ ಪ್ರಮಾಣದಲ್ಲಿ ತಿಳ್ಕೊಂಡು ಆಮೇಲೆ ಪ್ರತಿಯೊಂದು ಪ್ರಶ್ನೆಗೆ 4 ಆಯ್ಕೆಗಳಿರ್ತಾವ. ಅದ ಒಂದೊಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಂಡುಕೊಂಡು ಮುಂದೆ ಹೋಗೋಣ. ಈ ಮೊದಲಿಗೆ ನೋಡ್ರಿ, ಸ್ವಾಮಿ ವಿವೇಕಾನಂದರು ತಮ್ಮ ಗುರುಗಳಾದ ಮತ್ತು ಪ್ರಸಿದ್ಧ ಆಧ್ಯಾತ್ಮಿಕ ಚಿಂತಕರು ಆದ ರಾಮಕೃಷ್ಣ ಪರಮಹಂಸರ ನೆನಪಿಗಾಗಿ 1896ರಲ್ಲಿ ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸಿದರು. ಸ್ವಾಮಿ ವಿವೇಕಾನಂದರು ಏನ್ ಮಾಡ್ತಾರ, ತಮ್ಮ ಗುರುಗಳು, ಸ್ವಾಮಿ ವಿವೇಕಾನಂದ ಗುರುಗಳು ಯಾರಪ್ಪ ಅಂತಂದ್ರೆ ರಾಮಕೃಷ್ಣ ಪರಮಹಂಸರು, ಅವರ ನೆನಪಿಗಾಗಿ 1896ರಲ್ಲಿ ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪನೆ ಮಾಡ್ತಾರೆ. ಈ ಮಿಷನ್ ಅಂದ್ರೆ ಏನಪ್ಪಾ ಅಂತಂದ್ರ ಧರ್ಮ ಪ್ರಚಾರಕ ಸಂಸ್ಥೆ. ಮಿಷನ್ ಅಂದ್ರ ಧರ್ಮ ಪ್ರಚಾರಕ ಸಂಸ್ಥೆ. ರಾಮಕೃಷ್ಣ ಮಿಷನ್ ಸ್ಥಾಪನೆ ಮಾಡ್ತಾರ. ವಿವೇಕಾನಂದರು ಎಲ್ಲಾ ಧರ್ಮಗಳ ಒಗ್ಗಟ್ಟಿನಲ್ಲಿ ಮತ್ತು ಸಮಾನತೆಯಲ್ಲಿ ನಂಬಿಕೆಯನ್ನು ಇರಿಸಿಕೊಂಡಿದ್ದರು. ಅಂದ್ರ ಇವರು ಕೇವಲ ಒಂದೇ ಧರ್ಮಕ್ಕೆ ಸೀಮಿತವಾಗಿದ್ದಿಲ್ಲ, ಎಲ್ಲಾ ಧರ್ಮಗಳಲ್ಲಿ ವಿವಿಧತೆಯಲ್ಲಿ ಏಕತೆ ಕಾಣುವ ಪುಣ್ಯಭೂಮಿ ನಮ್ಮ ಭಾರತ ಭೂಮಿ. ಆ ಭಾರತ ಭೂಮಿಯಲ್ಲಿ ಸ್ವಾಮಿ ವಿವೇಕಾನಂದರು ಪಡ್ಕೊಂಡಿದ್ದು ನಾವೊಂದು ಪುಣ್ಯ ಮಾಡಿವಿ ಅಂತ ಹೇಳ್ಬೋದು. ಎಲ್ಲಾ ಧರ್ಮಗಳ ಒಗ್ಗಟ್ಟಿನಲ್ಲಿ, ಪ್ರತಿಯೊಂದು ಧರ್ಮಗಳ ಒಗ್ಗಟ್ಟಿನಲ್ಲಿ ಸಮಾನತೆ ಮತ್ತು ನಂಬಿಕೆಯನ್ನ ಇರಿಸಿಕೊಂಡಿದ್ದರು. ಅವರು ಯುರೋಪ್ ಮತ್ತು ಅಮೆರಿಕ ಖಂಡಗಳಲ್ಲಿ ಪ್ರವಾಸ ಕೈಗೊಂಡು ವೇದಶಾಸ್ತ್ರವನ್ನು ಪ್ರಚಾರ ಮಾಡಿದರು. ಸ್ವಾಮಿ ವಿವೇಕಾನಂದರು ಏನ್ ಮಾಡ್ತಾರೆ ನೋಡ್ರಿ, ಯುರೋಪ್ ಹಾಗೂ ಅಮೆರಿಕ ಖಂಡಗಳಲ್ಲಿ ಪ್ರವಾಸನ ಕೈಗೊಳ್ತಾರ. ವೇದಶಾಸ್ತ್ರ, ವೇದ ಅಂದ್ರೆ ಏನ್ರಿ? ವೇದ ಎಂದರೆ ಜ್ಞಾನ ಎಂದರ್ಥ. ವೇದ ಎಂದರೆ ಜ್ಞಾನ ಎಂದರ್ಥ. ಶಾಸ್ತ್ರ ಅಂದ್ರ ಅಧ್ಯಯನ. ಶಾಸ್ತ್ರ ಅಂದ್ರ ಅಧ್ಯಯನ ಅಂದ್ರ ಸ್ವಾಮಿ ವಿವೇಕಾನಂದರು ಏನ್ ಮಾಡ್ತಾರೆ, ಯುರೋಪ್ಕ ಅಮೆರಿಕ ಖಂಡಗಳ ಹೋಗಿ ವೇದಶಾಸ್ತ್ರನ ಪ್ರಚಾರ ಮಾಡ್ತಾರೆ. ಅಂದ್ರ ಜ್ಞಾನವನ್ನ ಪ್ರಚಾರ ಮಾಡ್ತಾರ. ವೇದಶಾಸ್ತ್ರ ಅಂದ್ರ ಜ್ಞಾನದ ಅಧ್ಯಯನ, ಜ್ಞಾನವನ್ನು ಪ್ರಚಾರ ಮಾಡ್ತಾರ. ಅಲ್ಲಿಂದ ನೋಡ್ರಿ, ಭಾರತೀಯರ ಸೇವೆ ಮತ್ತು ತ್ಯಾಗವನ್ನು ಪ್ರಪಂಚದ ಮೂಲೆ ಮೂಲೆಗೂ ತಲುಪಿಸುವ ಪ್ರಯತ್ನವನ್ನು ಮಾಡಿದರು. ಭಾರತೀಯರ ಯಾವ ರೀತಿ ಸೇವೆಯನ್ನ ಮಾಡ್ತಾರ, ನಮ್ಮ ಭಾರತ ದೇಶ ಸಲುವಾಗಿ ಅನೇಕ ಬಲಿದಾನಗಳು ಆಗ್ಯಾವ, ಆ ತ್ಯಾಗವನ್ನ ಯಾವ ರೀತಿ ಮಾಡ್ಯಾರ ಅನ್ನೋದನ್ನ ಕುರಿತು ಸ್ವಾಮಿ ವಿವೇಕಾನಂದರು ಏನ್ ಮಾಡ್ತಾರ, ಬೇರೆ ದೇಶಗಳಲ್ಲಿ ಹೋಗಿ ಪ್ರಚಾರವನ್ನ ಮಾಡ್ತಾರ. ರಾಮಕೃಷ್ಣ ಮಿಷನ್ನ ಅನುಯಾಯಿಗಳು ಬ್ರಹ್ಮ ಸಮಾಜದ ಎಲ್ಲಾ ಸಿದ್ಧಾಂತಗಳನ್ನು ಒಪ್ಪಲಿಲ್ಲ. ಇಲ್ಲಿ ಅನುಯಾಯಿ ಅಂತಂದ್ರ ಹೊಸ ಶಬ್ದ ಆಗ್ತತಿ. ಅನುಯಾಯಿ ಮೀನ್ಸ್ ಹಿಂಬಾಲಕ. ಅಂದ್ರ ಅನುಯಾಯಿ ಅರ್ಥ ಹಿಂಬಾಲಕ. ರಾಮಕೃಷ್ಣ ಮಿಷನ್ ಅಂದ್ರೆ ಧರ್ಮ ಪ್ರಚಾರಕ ಸಂಸ್ಥೆ ಹಿಂಬಾಲಕರವ್ರು. ಅನುಯಾಯಿ ಅಂತಂದ್ರ ಒಬ್ರು ಗುರುಗಳು ಇರ್ತಾರ, ಅವ್ರ ಹಿಂದೆ ಏನ್ ಬರ್ತಿರ್ತಾರಲ್ಲ, ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರ ಅವ್ರ ಹಿಂದೆ ಏನ್ ಇರ್ತಾರಲ್ಲ, ಅವ್ರ ಅನುಯಾಯಿ, ಅವ್ರ ಹಿಂಬಾಲಕರ ಅಂತ ಕರೀತಾರ. ಅವ್ರು ಬ್ರಹ್ಮ ಸಮಾಜದ ಎಲ್ಲಾ ಸಿದ್ಧಾಂತಗಳನ್ನು ಅವ್ರು ಒಪ್ಪಲಿಲ್ಲ. ಸ್ವಾಮಿ ವಿವೇಕಾನಂದರು ಒಪ್ಪಲಿಲ್ಲ. ಯಾಕಂದ್ರೆ ಕೆಲವೊಂದಿಷ್ಟ ಒಂದೇ ಧರ್ಮಕ್ಕೆ ಸೀಮಿತವಾಗಿದ್ರೆ ಅವ್ರು ಒಪ್ಪಂಗಿಲ್ಲ. ಅದಕ್ಕೆ ಅವರೇ ಹೇಳ್ಯಾರ ಆಲ್ರೆಡಿ, ಎಲ್ಲಾ ಧರ್ಮಗಳ ಒಗ್ಗಟ್ಟಿನಲ್ಲಿ ಮತ್ತು ಸಮಾನತೆಯಲ್ಲಿ ನಂಬಿಕೆ ಇರಿಸಿಕೊಂಡಿದ್ರು. ಅಂದ್ರೆ ಕೆಲವೊಂದಿಷ್ಟು ಧರ್ಮಕ್ಕೆ ಮಾತ್ರ ಸೀಮಿತ ಇದ್ರೆ ಅವ್ರು ಒಪ್ಪಂಗಿಲ್ಲ. ಅದಕ್ಕಾಗಿ ಅವರ ಒಂದು ಸಿದ್ಧಾಂತಗಳನ್ನು ಒಪ್ಪಲಿಲ್ಲ ಅವರು. ವಿವೇಕಾನಂದರು ಕೇವಲ ಆದರ್ಶಪ್ರಿಯ ಕನಸುಗಾರರಾಗಿರದೆ, ಅಂದ್ರೆ ಅವ್ರ ಆದರ್ಶಪ್ರಿಯ ಅಂದ್ರೆ ತಮಗೆ ತಾವು ಅಷ್ಟ ಆದರ್ಶವಾಗಿರದೆ ಚಾರಿತ್ರ್ಯ ಅಂದ್ರ ನಡವಳಿಕೆ. ಚಾರಿತ್ರ್ಯ ಮೀನ್ಸ್ ನಡವಳಿಕೆ, ಯಾವ ರೀತಿ ಇರಬೇಕು ಮನುಷ್ಯ. ನೆಕ್ಸ್ಟ್ ಶಿಸ್ತಿನಿಂದ ಯಾವ ರೀತಿ ಇರಬೇಕು. ಮಾನಸಿಕ ಸದೃಢತೆ ಅಂದ್ರ ಮಾನಸಿಕವಾಗಿ ಬಲಹೀನ ಆಗಿರಬಾರ್ದು. ಯಾಕಂತಂದ್ರ ಏನಾದ್ರೂ ಸಾಧನೆ ಮಾಡ್ಬೇಕಂತಂದ್ರ ಚಾರಿತ್ರ್ಯ, ಶಿಸ್ತು, ಮಾನಸಿಕ ಸದೃಢತೆ ನಮ್ಮ ಬೆಳವಣಿಗೆಗೆ ಬಹಳಷ್ಟು ಪೂರಕವಾಗಿರ್ತಾವ. ಅದಕ್ಕಾಗಿ ಅದರ ಬಗ್ಗೆ ಹೆಚ್ಚು ಒತ್ತನ್ನ ಸ್ವಾಮಿ ವಿವೇಕಾನಂದರು ನೀಡ್ತಾರೆ. ಹೀಗೆ ಅವರು ಸಮಾಜದಲ್ಲಿ ಅನಿಷ್ಟ ದುಃಖಗಳ ನಿವಾರಣೆಗೆ ಹೆಚ್ಚಿನ ಕೊಡುಗೆಯನ್ನು ನೀಡಿದ್ದಾರೆ. ಅನಿಷ್ಟ ದುಃಖಗಳ ನಿವಾರಣೆಗೆ. ಅನಿಷ್ಟ ದುಃಖಗಳಂತಂದ್ರೆ ಇಲ್ಲಿ ಕೋಮುವಾದ, ಧರ್ಮಗಳ ನಡುವೆ
ಜಗಳ ಆಗಿರ್ಬೋದು, ಅಂದ್ರೆ ಒಂದ ಧರ್ಮಕ್ಕೆ ಸೀಮಿತ ಆಗಿರ್ಬೋದು, ಅಂಥವುದೆಲ್ಲ ಅನಿಷ್ಟ ದುಃಖಗಳನ್ನು ಹೊಡೆದೂಡಿಸಿ ಎಲ್ಲರೂ ಒಗ್ಗಟ್ಟಾಗಿ ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣುವ ಒಂದು ದೃಷ್ಟಿಕೋನದಿಂದ ಸ್ವಾಮಿ ವಿವೇಕಾನಂದರ ನಮ್ಮ ಜಗತ್ತಿಗೆ, ನಮ್ಮ ಭಾರತ ದೇಶಕ್ಕೆ ಅಷ್ಟೇ ಅಲ್ಲ ಜಗತ್ತಿಗೆ ಕೂಡ ಒಳ್ಳೆಯ ಕೊಡುಗೆಯನ್ನು ನೀಡಿದ್ದಾರೆ. ಒಂದು ಈ ಗದ್ಯ ಭಾಗದಲ್ಲಿ ಇಷ್ಟ ಸ್ವಾಮಿ ವಿವೇಕಾನಂದರ ಬದಲ ನಾವು ತಿಳಿದುಕೊಳ್ಳೋಣ. ಇಲ್ಲಿವರೆಗೆ ನಾವು ಇದನ್ನ ಗದ್ಯ ಭಾಗ ನೋಡಿದ್ವಿ. ಇನ್ನು ಇದರ ಕುರಿತು ಪ್ರಶ್ನೆಯನ್ನು ಯಾವ ರೀತಿ ಕೇಳ್ತಾರೆ ನೋಡು. ಪ್ರಶ್ನೆಗಳನ್ನು ನೋಡಿಕೊಂಡು ಅದರ ತಪ್ಪಾದ ಆಯ್ಕೆಗಳನ್ನು ತೆಗೆದು ಸರಿಯಾದ ಆಯ್ಕೆಗಳನ್ನು ನೋಡಿಕೊಂಡು ನಾವು ಮುಂದೆ ಹೋಗೋಣ. ಇಲ್ಲಿವರೆಗೆ ನಾವು ಸ್ವಾಮಿ ವಿವೇಕಾನಂದರ ಗದ್ಯ ಭಾಗವನ್ನು ಯಾವ ರೀತಿ ಅದರೊಳಗೆ ಹೇಳ್ಯಾರು, ಸಮಾನತೆ ಕುರಿತು ಹೆಂಗೆ ಹೇಳ್ಯಾರು, ಧರ್ಮದ ಒಗ್ಗಟ್ಟಿನ ಬಗ್ಗೆ ಕುರಿತು ಹೆಂಗೆ ಹೇಳ್ಯಾರು ತಿಳ್ಕೊಂಡಿದ್ದೆವು. ಇನ್ನು ಪ್ರಶ್ನೆಯನ್ನು ಯಾವ ರೀತಿ ಕೇಳ್ತಾರ, ಅದಕ್ಕೆ ಸರಿಯಾದ ಉತ್ತರ ಯಾವ ರೀತಿ ನಾವು ಗುರುತಿಸ್ಬೇಕು. ಇಲ್ಲಿ ನೋಡ್ರಿ, ಒಂದು ಪ್ರಶ್ನೆಗೆ 4 ಆಯ್ಕೆಗಳಿರ್ತಾವ. ಒಂದು ಪ್ರಶ್ನೆಗೆ 4 ಆಯ್ಕೆಗಳಿರ್ತಾವ ಅಂತಂದ್ರೆ ಇಲ್ಲಿ 3 ತಪ್ಪಾದ ಆಯ್ಕೆಗಳು ಕೊಟ್ಟಿರ್ತಾರ ಅವ್ರ. ಅದ್ರೊಳಗೆ ಏನು ಮಾಡಿರ್ತಾರ ಅಂತಂದ್ರೆ 2 ಸೇಮ್ ಅನಿಸ್ಬೇಕು, 50% ಅದು ಆಗಬೇಕು, 50% ಇದು ಆಕೈತಿ. ಕನ್ಫ್ಯೂಸ್ ಆಗ್ತೈತಿ. ಸಿಂಪಲ್, ಏನು ಮಾಡುವಂಥದ್ದಿಲ್ಲ. ಮೊದಲೇದಾಗಿ ಪ್ರಶ್ನೆ ನೋಡ್ಬೇಕು, ಪ್ಯಾಸೇಜ್ ಒಳಗೆ ಅದನ್ನ ಕೇಳಿರ್ಬೇಕು. ಅವ್ರು ಪ್ಯಾಸೇಜ್ ಸಂಬಂಧಪಟ್ಟ ಅಷ್ಟೇ ನೋಡ್ಬೇಕು. ನಾವು ಪ್ಯಾಸೇಜ್ ಬಿಟ್ಟು ಹೊರಗಡೆ ಹೋಗಬಾರ್ದು. ಇಲ್ಲಿ ನೋಡ್ರಿ, ಮೊದಲೇ ಪ್ರಶ್ನೆ, ವಿವೇಕಾನಂದರು ಯಾವುದರಲ್ಲಿ ನಂಬಿಕೆ ಇರಿಸಿಕೊಂಡಿದ್ದರು? ಯಾವುದರಲ್ಲಿ ನಂಬಿಕೆ ಇರಿಸಿಕೊಂಡಿದ್ದರು ಅಂದ್ರೆ ಧರ್ಮಗಳ ಒಗ್ಗಟ್ಟಿನಲ್ಲಿ ಅಸಮಾನತೆಯಲ್ಲಿ. ಇದು ಆಗಂಗಿಲ್ಲ, ಯಾಕಂದ್ರೆ ಧರ್ಮಗಳ ಒಗ್ಗಟ್ಟಿನಲ್ಲಿ ಇದು ಕರೆಕ್ಟ್ ಆಗ್ತೈತಿ. ಇಲ್ಲಿ ಸಮಾನತೆ ಕೊಟ್ಟಿಲ್ಲ, ಅಸಮಾನತೆಯಲ್ಲಿ. ನೆಕ್ಸ್ಟ್, ಧರ್ಮಗಳ ಒಗ್ಗಟ್ಟಿನಲ್ಲಿ ಮತ್ತು ಸಮಾನತೆಯಲ್ಲಿ ಇದು ಆಗ್ಬೋದು. ನಾವು ಸ್ಟಾರ್ಟಿಂಗ್ ನಾವು ಕನ್ಕ್ಲೂಷನ್ ಮಾಡಕ್ ಬರಂಗಿಲ್ಲ, ಯಾಕಂತಂದ್ರೆ 4 ಆಯ್ಕೆಗಳನ್ನ ಸರಿಯಾಗಿ ನೋಡ್ಕೋಬೇಕು. ತದನಂತರ ಯಾವ್ದು ಕರೆಕ್ಟ್ ಆಗ್ತೈತಿ ಅದಕ್ಕೆ ಆನ್ಸರ್ ಹಾಕಬೇಕು. ರಾಮಕೃಷ್ಣ ಪರಮಹಂಸರ ಜೀವನದಲ್ಲಿ, ಈ ಪ್ಯಾಸೇಜ್ ಒಳಗೆ ಅದು ಜೀವನ ಚರಿತ್ರೆಯನ್ನು ಕೊಟ್ಟೇ ಇಲ್ಲ, ಇದು ಆಗಂಗಿಲ್ಲ. ಭಾರತೀಯರ ಜೀವನ ಶೈಲಿ ಕೂಡ ಆಗಂಗಿಲ್ಲ. ಇಲ್ಲೇನಾಗ್ತೈತಪ್ಪ ಅಂತಂದ್ರೆ ಪ್ಯಾಸೇಜ್ ಒಳಗೆ ಕೊಟ್ಟದಾರ ಅವರು ಧರ್ಮಗಳ ಒಗ್ಗಟ್ಟಿನಲ್ಲಿ ಮತ್ತು ಸಮಾನತೆಯಲ್ಲಿ ನಂಬಿಕೆಯನ್ನು ಇರಿಸಿಕೊಂಡಿದ್ದರು. ಅವರು ಸ್ಟಾರ್ಟಿಂಗ್ ಹೇಳಿಬಿಟ್ಟಾರ, ಅದಕ್ಕಾಗಿ ಆನ್ಸರ್ ಬಿ ಆಗ್ತೈತಿ, ಧರ್ಮಗಳ ಒಗ್ಗಟ್ಟಿನಲ್ಲಿ ಮತ್ತು ಸಮಾನತೆಯಲ್ಲಿ. ಇನ್ನು 2ನೇ ಪ್ರಶ್ನೆಯನ್ನು ನೋಡೋಣ. 2ನೇ ಪ್ರಶ್ನೆ ಒಳಗೆ ಏನು ಕೇಳ್ಯಾರ ನೋಡ್ರಿ, ಯುರೋಪ್ ಮತ್ತು ಅಮೆರಿಕ ಖಂಡಗಳಲ್ಲಿ ಯಾವುದಕ್ಕಾಗಿ ಪ್ರವಾಸ ಮಾಡಿದರು? ಇದನ್ನು ಪ್ಯಾಸೇಜ್ ಒಳಗೆ ಕೊಟ್ಟ ಬಿಟ್ಟಾರ. ನೇರವಾದ ಪ್ರಶ್ನೆಗೆ ನೇರವಾದ ಉತ್ತರ ಏನೈತೆ ನೋಡ್ರಿ, ವಿದೇಶಗಳ ಸುಂದರವಾದ ಸ್ಥಳವನ್ನು ವೀಕ್ಷಿಸಲು ಪ್ಯಾಸೇಜ್ನ ಬಂದೇ ಇಲ್ರಿ. ಅದನ್ನ ತಲೆನೇ ಕೆಡಿಸ್ಕೋಬೇಡ್ರಿ, ಇದನ್ನ ರಾಂಗ್ ಹಾಕ್ರಿ. ಮೊದಲು ತಪ್ಪಾದ ಆಯ್ಕೆಗಳನ್ನು ಗುರುತಿಸ್ಬೇಕು, ಅಂದ್ರನ್ನ ಸರಿಯಾದ ಉತ್ತರ ಸಿಗ್ತೈತಿ ನಮಗೆ. ರಾಮಕೃಷ್ಣ ಮಿಷನ್ ಅನ್ನ ಶಾಖೆಗಳನ್ನು ಸ್ಥಾಪಿಸಲು, ಇದು ಪ್ಯಾಸೇಜ್ ಒಳಗೆ ಬಂದೇ ಇಲ್ಲ, ಅದಕ್ಕೆ ಇದು ತಪ್ಪಾಗ್ತೈತ್ರಿ. ವೇದಾಧ್ಯಯನಗಳನ್ನು ಅಭ್ಯಾಸ ಮಾಡುವ ಸಲುವಾಗಿನೂ ಕೊಟ್ಟೇ ಇಲ್ಲ ಈ ಪ್ಯಾಸೇಜ್ ಒಳಗೆ, ಅದಕ್ಕೆ ಇದನ್ನು ತಪ್ಪು ಹಾಕಬೇಕು. ವೇದಶಾಸ್ತ್ರವನ್ನು ಪ್ರಚಾರ ಮಾಡುವ ಸಲುವಾಗಿ, ಆನ್ಸರ್ ಡಿ ಆಗ್ತೈತಿ. ಇಲ್ಲೇ ನೋಡ್ರಿ, ವೇದಶಾಸ್ತ್ರವನ್ನ ಪ್ರಚಾರ ಮಾಡುವ ಸಲುವಾಗಿ ಸ್ವಾಮಿ ವಿವೇಕಾನಂದರು ಯುರೋಪ್ ಮತ್ತು ಅಮೆರಿಕ ಖಂಡಗಳಲ್ಲಿ ಪ್ರವಾಸ ಕೈಗೊಳ್ತಾರೆ. ನೆಕ್ಸ್ಟ್ 3ನೇ ಪ್ರಶ್ನೆ ನೋಡ್ರಿ, ಎಷ್ಟು ಸಿಂಪಲ್ ಕೊಟ್ಟಾರ, ಎಷ್ಟು ಸರಳವಾದ ಪ್ರಶ್ನೆ ಕೊಟ್ಟಾರ ನೋಡ್ರಿ. ಸ್ವಾಮಿ ವಿವೇಕಾನಂದರವರು ಬ್ರಹ್ಮ ಸಮಾಜದ ಅನುಯಾಯಿಗಳಾಗಿದ್ದರು. ಅವ್ರು ಮೊದಲ ವಿರೋಧದಾರ, ಅದಾಗಂಗಿಲ್ಲ, ರಾಂಗ್ ಹಾಕಿಬಿಡ್ರಿ. ವಿದೇಶ ಪ್ರವಾಸ ಪ್ರಿಯರಾಗಿದ್ದರು, ಬರೀ ವಿದೇಶಕ್ಕೆ ಹೋಗಿ ಸುತ್ತಾಡೋದು ಪ್ರವಾಸ ಪ್ರಿಯರಾಗಿಲ್ಲ ಅವರು, ಅದನ್ನು ತಪ್ಪು ಹಾಕಿಬಿಡ್ರಿ. ರಾಮಕೃಷ್ಣ ಪರಮಹಂಸರ ಶಿಷ್ಯರಾಗಿದ್ದರು, ಇದು ಆಗ್ಬೋದು. ಯಾಕಂದ್ರೆ ಇನ್ನೊಂದು ಆಪ್ಷನ್ಸ್ ಐತೆ ನೋಡ್ಬೇಕು ನಾವು. ಕೇವಲ ಕನಸುಗಾರರಾಗಿದ್ದರು, ಅವ್ರು ಕೇವಲ ಕನಸುಗಾರ ಆಗಿಲ್ಲ. ಇಲ್ಲಿ ಏನಾಗ್ತೈತೆ ಅಂದ್ರೆ ರಾಮಕೃಷ್ಣ ಪರಮಹಂಸರ ಶಿಷ್ಯರಾಗಿದ್ದರು. ಯಾರಪ್ಪ ಅಂತಂದ್ರೆ ಸ್ವಾಮಿ ವಿವೇಕಾನಂದರು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ, ಕೆಳಗಿನ ಹೇಳಿಕೆಯಲ್ಲಿ ತಪ್ಪಾಗಿರೋದನ್ನು ಗುರುತಿಸಿ. ಇಂಥ ಪ್ರಶ್ನೆಯನ್ನು ಕೇಳಿದಾಗ ಬಹಳಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತೀರಿ, ಕನ್ಫ್ಯೂಸ್ ಮಾಡ್ಕೊಂಡು ರಾಂಗ್ ಮಾಡ್ಕೊಂಡ್ಬಿಡ್ತೀರಿ. ಭಾಳ ಸಿಂಪಲ್, ಅವ್ರು ಏನು ಕೇಳಾರು, ತಪ್ಪಾಗಿರೋದನ್ನು ಗುರುತಿಸಿ ಅಂತ ಕೇಳಾರ. ಅಂದ್ರೆ ತಪ್ಪಾಗಿರೋದನ್ನು ಗುರುತಿಸಿ ಅಂದ್ರೆ 3 ಕರೆಕ್ಟ್ ಕೊಟ್ಟಾರ, 1 ತಪ್ಪು ಕೊಟ್ಟಿರ್ತಾರೆ. ಅದನ್ನ ನಾವು ಗುರ್ತ ಮಾಡ್ಬೇಕು. ಮೊದಲ ಸರಿಯಾದನ್ನು ಗುರ್ತ ಮಾಡ್ಬೇಕು. ವಿವೇಕಾನಂದರು ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸಿದರು, ಇದು ಕರೆಕ್ಟ್ ಐತಿ. ವಿವೇಕಾನಂದರು ಏನ್ ಮಾಡ್ತಾರೆ, ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪನೆ ಮಾಡ್ತಾರೆ. ವೇದಶಾಸ್ತ್ರದ ಪ್ರಚಾರಕ್ಕಾಗಿ ವಿದೇಶ ಪ್ರವಾಸ ಕೈಗೊಂಡರು, ಇದು ಕರೆಕ್ಟ್ ಐತಿ. ವೇದಶಾಸ್ತ್ರವನ್ನ ಪ್ರಚಾರಕ್ಕಾಗಿ ವಿದೇಶ ಪ್ರವಾಸನ ಕೈಗೊಳ್ತಾರು. ಬ್ರಹ್ಮ ಸಮಾಜದ ಬೆಳವಣಿಗೆಗಾಗಿ ಕನಸು ಕಾಣುತ್ತಿದ್ದರು, ಇದಾಗಂಗಿಲ್ಲ, ಸ್ವಲ್ಪ ಟಿಕ್ಕಿ ಇಡೋನಲ್ಲಿ. ನೆಕ್ಸ್ಟ್ ನೋಡ್ರಿ, ಸಮಾಜದಲ್ಲಿ ಅನಿಷ್ಟ ದುಃಖಗಳ ನಿವಾರಣೆಗಾಗಿ ಶ್ರಮಿಸಿದರು, ಇದು ಆಗ್ತೈತಿ. 3 ಸರಿಯಾದ ಆಗ್ತೈತಿ. ಅಂದ್ರೆ ಇಲ್ಲಿ ಬ್ರಹ್ಮ ಸಮಾಜದ ಅವ್ರ ಸಿದ್ಧಾಂತಗಳನ್ನ ಒಪ್ಪಿಲ್ಲ, ಅವ್ರ ಬೆಳವಣಿಗೆ ಕನಸು ಕಂಡೇ ಇಲ್ಲ, ಅದಕ್ಕಾಗಿ ಇದು ತಪ್ಪಾಗ್ತೈತಿ. ಇದು ತಪ್ಪಾಗ್ತೈತಿ ಅಂದ್ರೆ ಆನ್ಸರ ಸಿ ಆಗ್ತೈತಿ. ಬ್ರಹ್ಮ ಸಮಾಜದ ಬೆಳವಣಿಗೆಗಾಗಿ ಕನಸು ಕಾಣುತ್ತಿದ್ದರು, ಯಾಕಂದ್ರೆ ಅವರು ತಪ್ಪಾಗಿರೋದನ್ನು ಗುರುತಿಸಿ ಅವ್ರು ಹೇಳ್ಯಾರು, ಅದಕ್ಕಾಗಿ ಆಪ್ಷನ್ ಸಿ ಆಗ್ತದೆ. ನೆಕ್ಸ್ಟ್ ಕೊನೆಯ ಪ್ರಶ್ನೆ ನೋಡ್ರಿ, ರಾಮಕೃಷ್ಣ ಮಿಷನ್ ಅಂತ ಅಷ್ಟ ಕೊಟ್ಟಾರ ಅವರ. ಮೊದಲೇ ಆಯ್ಕೆ ನೋಡ್ರಿ, ಸ್ವಾಮಿ ವಿವೇಕಾನಂದರು ಸ್ಥಾಪಿಸಿದ ಆಶ್ರಮ. 2ನೇದ ರಾಮಕೃಷ್ಣ ಪರಮಹಂಸರ ಆಶ್ರಮ. 3ನೇದ ವಿದೇಶ ಪ್ರವಾಸಕ್ಕಾಗಿ ಭಕ್ತರನ್ನು ಕಳಿಸುವ ಸಂಸ್ಥೆ. 4ನೇ ಆಪ್ಷನ್ಸ್ ವಿವೇಕಾನಂದರು ರಾಮಕೃಷ್ಣರು ನೀಡಿದ ಆಶ್ರಯ ತಾಣ. ಭಾಳ ಸಿಂಪಲ್ ಐತಿ. ಇಲ್ಲಿ ನೋಡ್ರಿ, ಸ್ವಾಮಿ ವಿವೇಕಾನಂದರು ಸ್ಥಾಪಿಸಿದ ಆಶ್ರಮ
ಇದಾಗ್ಬೋದು. ಎರಡನೇದು ನೋಡ್ರಿ ರಾಮಕೃಷ್ಣ ಪರಮಹಂಸರ ಆಶ್ರಮ, ಇದಾಗಂಗಿಲ್ಲ. ವಿದೇಶ ಪ್ರವಾಸಕ್ಕಾಗಿ ಭಕ್ತನ ಕಳುಹಿಸುವ ಸಂಸ್ಥೆ ಪ್ಯಾಸೇಜ್ ಒಳಗೆ ಕೊಟ್ಟೇ ಇಲ್ಲ, ರಾಂಗ್ ಹಾಕಿಬಿಡ್ರಿ. ವಿವೇಕಾನಂದರು ರಾಮಕೃಷ್ಣರಿಗೆ ನೀಡಿದ ಆಶ್ರಯ ತಾಣ, ಇಲ್ಲ, ಇದನ್ನು ಕೊಟ್ಟೇ ಇಲ್ಲ. ಇದೇನಾಗ್ತೈತೆ ಅಂದ್ರೆ ಸ್ವಾಮಿ ವಿವೇಕಾನಂದರು ಸ್ಥಾಪಿಸಿದ ಆಶ್ರಮ ಯಾವಪ್ಪ ಅಂತಂದ್ರೆ ರಾಮಕೃಷ್ಣ ಮಿಷನ್. ಈ ಒಂದು ಆಶ್ರಮವನ್ನು ಅವ್ರು ಸ್ಥಾಪನೆ ಮಾಡ್ತಾರೋ. ಇದಿಷ್ಟ ಸ್ವಾಮಿ ವಿವೇಕಾನಂದರ ಕುರಿತ ಇದೊಂದು ಗದ್ಯ ಭಾಗದಲ್ಲಿ ಇಲ್ಲಿವರೆಗೆ ನಾವು ತಿಳ್ಕೊಂಡೆವು. ಇನ್ನು ಅತಿ ಕಠಿಣ ಗದ್ಯ ಭಾಗವನ್ನು ಯಾವ ರೀತಿ ನಾವು ಬಿಡಿಸ್ಬೇಕು, ಗದ್ಯ ಭಾಗದಲ್ಲೇ ನಾವು ಪೂರ್ಣ ಪ್ರಮಾಣದಲ್ಲಿ ಅಂಕಗಳನ್ನ ಯಾವ ರೀತಿ ಗಳಿಸ್ಬೇಕು ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ನಮಸ್ಕಾರ.